ನಮಸ್ಕಾರ. ಇವತ್ತು ಬಳ್ಳಿ ಆಯುರ್ಧಾಮದಲ್ಲಿ ನಾವು ಇದ್ದೀವಿ. ನಮಗೆ ಭಾಳ ಸಂತೋಷ ಆಗ್ತಾ ಇದೆ. ಡಾಕ್ಟರ್ ಸುಪ್ರೀತ್ ಲೋಬೋ ಅವರ ಮಾರ್ಗದರ್ಶನದಲ್ಲಿ ಸಾವಿರಾರು ಆರೋಗ್ಯ ಆಕಾಂಕ್ಷಿಗಳು ಇವತ್ತು ಜಗತ್ತಿನಾದ್ಯಂತ ಇಲ್ಲಿ ಬಂದು ಚಿಕಿತ್ಸೆ ಪಡಿಸ್ಕೊಳ್ತಾ ಇದ್ದಾರೆ. ಕಾಯಿಲೆ ಬಾರದ ಹಾಗೆ ನೋಡಿಕೊಳ್ಳಿಕ್ಕೂ ಭಾಳ ಅನೇಕ ಆರೋಗ್ಯಾಕಾಂಕ್ಷಿಗಳು ಇಲ್ಲಿದ್ದಾರೆ. ಇಲ್ಲಿಯ ಪರಿಸರ ಭಾಳ ಚೆನ್ನಾಗಿದೆ. ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಏನು ವೈಬ್ರೇಷನ್, ಆಯುರ್ವೇದದ ವೈಬ್ರೇಷನ್ ಇಲ್ಲಿ ನಾನು ನೋಡ್ತಾ ಇದ್ದೀನಿ. ಇಲ್ಲಿಯ ಕಟ್ಟಡದ ವಿನ್ಯಾಸವೂ ಅದಕ್ಕೆ ಪೂರಕವಾಗಿದೆ, ಪರಿಸರವೂ ಭಾಳ ಪೂರಕವಾಗಿದೆ. ಇಲ್ಲಿ ಬಂದರೆ ಅವನಿಗೆ ಖಂಡಿತವಾಗಿಯೂ ಕಾಯಿಲೆ ಗುಣ ಆಗ್ತದೆ ಎಂಬ ಸಂಪೂರ್ಣ ಭರವಸೆ ನನ್ನಲ್ಲಿದೆ. ಪರಿಪೂರ್ಣ ಆರೋಗ್ಯಕ್ಕಾಗಿ ಬಳ್ಳಿ ಆಯುರ್ವೇದ ಏನು ಆಯುರ್ಗ್ರಾಮ ಇದೆ, ಅಲ್ಲಿಗೆ ಆಯುರ್ಧಾಮಕ್ಕೆ ಬಂದು ನೀವು ಅದರ ಪ್ರಯೋಜನವನ್ನು ಪಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಮಸ್ತೆ, ನಾನು ಡಾಕ್ಟರ್ ಶೈಲಜಾ, SDM ಕಾಲೇಜ್ ಆಫ್ ಆಯುರ್ವೇದ ಹಾಸನ ಇದರ ಪ್ರಾಂಶುಪಾಲೆ. ನಾವಿವತ್ತು ಈ ಬಳ್ಳಿ ಆಯುರ್ಧಾಮದಲ್ಲಿದ್ದೀವಿ. ಈ ಬಳ್ಳಿ ಆಯುರ್ಧಾಮ ಹೆಸರಿಗೆ ತಕ್ಕ ಹಾಗೆ ಆಯುರ್ಗ್ರಾಮ. ಸೊ ಗ್ರಾಮದಲ್ಲಿ ಮುಖ್ಯವಾಗಿ ಆಯುರ್ವೇದದ ಒಂದು ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣ, ಆತುರಸ್ಯ ವಿಕಾರೋಪಶಮನ. ಸೊ ಸ್ವಸ್ಥರ ಸ್ವಾಸ್ಥ್ಯ ರಕ್ಷಣೆಗೆ, ಹಾಗೆ ಅಂದರೆ ಯಾರು ಆಗಿದ್ದಾರೆ ಅವರ ಆರೋಗ್ಯ ರಕ್ಷಣೆ, ಹಾಗೆ ಯಾರಿಗೆ ಕಾಯಿಲೆಗಳು ರೋಗಗಳು ಇದೆ ಅದರಿಂದ ಮುಕ್ತಿ ಕೊಡುವುದಕ್ಕೆ ಈ ಬಳ್ಳಿ ಆಯುರ್ಗ್ರಾಮ ಸದಾ ಸಿದ್ಧವಾಗಿದೆ. ಇದರ ವಿಶೇಷತೆಯನ್ನು ಹೇಳಬೇಕು ಅಂತಂದರೆ ಮುಖ್ಯವಾಗಿ ಇದರ ಒಂದು ಕಟ್ಟಡ ವಿನ್ಯಾಸ ಏನಿದೆ ಅದು ತುಂಬ ಆರೋಗ್ಯ ರಕ್ಷಣೆಗೆ ತುಂಬ ಪೂರಕವಾಗಿರುವಂಥದ್ದಾಗಿದೆ. ನೀವು ಒಳ ಹೊಕ್ಕಿದ ಕೂಡಲೇ ಹೊರಗಿನ ವಾತಾವರಣದಿಂದ 2-3 ಡಿಗ್ರಿಯಷ್ಟು ಟೆಂಪ್ರೇಚರ್ ಕಡಿಮೆ ಇರೋದನ್ನು ಫೀಲ್ ಮಾಡ್ಕೊಳ್ಬೋದಾಗಿದೆ. ಎಲ್ಲ ಥರದ ನಮ್ಮ ಟೆಕ್ಸ್ಟ್ಗಳಲ್ಲಿ ಹೇಳುವಂತಹ ಕಟ್ಟಡ ವಿನ್ಯಾಸ ಇರ್ಬೋದು, ಉಪಯೋಗಿಸಿದ ಮರಗಳಿರ್ಬೋದು, ಪ್ರತಿಯೊಂದು ಕೂಡ ಆರೋಗ್ಯಕ್ಕೆ ಪರಿಪೂರಕವಾಗಿರುವಂಥದ್ದು ನಾವಿಲ್ಲಿ ಕಾಣ್ಬೋದು. ಈ ಬಳ್ಳಿ ಆಯುರ್ಗ್ರಾಮಕ್ಕೆ ಯಾರು ಬರ್ತಾರೆ ಅವರಿಗೆ ಒಳ್ಳೆ ಆರೋಗ್ಯ ಲಭಿಸ್ತದೆ ಅಂತ ಹೇಳ್ತಾ, ಸೊ ಇದರ ಸಂಸ್ಥಾಪಕರಾಗಿರುವಂತಹ ಡಾಕ್ಟರ್ ಸುಪ್ರೀತ್ ಲೋಬೋ ಅವರ ಶ್ರಮ, ಇದನ್ನು ನಾಡಿನಾದ್ಯಂತ, ದೇಶದಾದ್ಯಂತ, ಜಗತ್ತಿನಾದ್ಯಂತ ಜನರಿಗೆ ಆರೋಗ್ಯ ತಲುಪಿಸುವಲ್ಲಿ ಅವರ ಕಳಕಳಿ ಅನ್ನುವಂಥದ್ದು ಈ ಬಳ್ಳಿ ಆಯುರ್ಗ್ರಾಮದಲ್ಲಿ ನಾವು ಕಾಣಬಹುದಾಗಿದೆ. ಎಲ್ಲ ಜನರು ಇದನ್ನು ಉಪಯೋಗಿಸ್ಕೊಳ್ಳೋ ಹಾಗೆ, ಅವರ ಆರೋಗ್ಯ ಸಂಪನ್ನತೆಯನ್ನು ಪಡೆಯುವ ಹಾಗೆ ದೇವರು ಸದಾ ಕರುಣಿಸಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೀನಿ.